ನಾವು ಸುವಾರ್ತೆಯನ್ನ ಹೇಗೆ ನಾವು ಸಾರಬೇಕು, ಸುವಾರ್ತೆ ಯಾರಿಗೆ ನಾವು ಸಾರಬೇಕು ಎಂಬಂತ ಲೇಖನವನ್ನು ಕಲಿತಾ ಇದ್ದೇವೆ. ಈ ರಾತ್ರಿ ಸುವಾರ್ತೆ ಸಾರುವಂತ ನಾವು ಯಾರು, ಈ ರಾತ್ರಿಯ ಒಂದು ಪಾಠದ ಈ ಸಂದೇಶದ ಒಂದು ಅಂಶ ಅಥವಾ ಹೆಸರು, ಇದಕ್ಕೆ ಕೊಟ್ಟಂತ ಒಂದು ಪೀಠಿಕೆ ಈ ರಾತ್ರಿ ಜಾವದಲ್ಲಿ ಸುವಾರ್ತೆ ಸಾರುವಂತ ನಾವು ಯಾರು. ಯಾಕಂದ್ರೆ ತಿಳಿದುಕೊಂಡಾಗ ಪ್ರಿಯರೇ, ಪ್ರತಿಯೊಬ್ಬರು ಈ ಕೆಲಸ ನಾನು ಮಾಡ್ಬೇಕೆಂಬುದಾಗಿ ಹಂಬಲ ಪಡುವಂಥದ್ದು. ಯಾಕಂದ್ರೆ ಸುವಾರ್ತೆ ಸಾರುವಂತ ನಾವು ಯಾರು ಎಂಬುದಾಗಿ ನಾವು ತಿಳಿದುಕೊಂಡ್ರೆ ಅದಕ್ಕೆ ಇರುವಂತ ಒಂದು ಭಾಗ್ಯ ಏನೆಂಬುದಾಗಿ ಅರ್ಥ ಮಾಡಿಕೊಂಡಾಗ ನಿಜವಾಗ್ಲೂ ನಾವು ಸುವಾರ್ತೆ ಸೇವೆಯನ್ನು ಮಾಡೋದಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ತೇವೆ. ಹಾಗಾದ್ರೆ ರಾತ್ರಿ ಜಾವದಲ್ಲಿ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಂತ ವಾಕ್ಯ ಭಾಗವನ್ನ ನಾವು ಓದಿಕೊಳ್ಳೋಣ. ಇಲ್ಲಿ ಸ್ವಲ್ಪ ಪವರ್ ಕಟ್ ಆಗಿದೆ, ಕತ್ತಲೆ ಎದ್ದುಕೊಂಡು ವಾಕ್ಯ ಹೇಳುವಂತದ್ದಾಗಿದೆ. ಆದ್ರೆ ಒಂದು ವೇಳೆ ಸತ್ಯವೇದವನ್ನು ತೆಗೆದಂತವರು ನಿಮ್ಮ ಒಂದು ಸತ್ಯವೇದವನ್ನ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 5-6 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಯಾರು ಸತ್ಯವನ್ನು ತೆಗೆದಂತವರು ಓದ್ಬೋದು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದ ನಾವು 7ನೇ ವಾಕ್ಯ, ಯಾರಾದ್ರೂ ಗಟ್ಟಿಯಾಗಿ 7ನೇ ವಾಕ್ಯವನ್ನು ಓದಿ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಮೇನ್. ಹಾಗೆ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 43ನೇ ವಾಕ್ಯ ನೋಡಿಕೊಳ್ಳೋಣ. 44 ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 44ನೇ ವಾಕ್ಯ. ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಆಮೇನ್. ದೇವರ ಸ್ತೋತ್ರ ಉಂಟಾಗಲಿ. ವಾಕ್ಯ ಭಾಗವನ್ನು ಓದಿ ಸಹಕರಿಸಿದ ಸಹೋದರಿಗೆ ವಂದನೆಗಳು. ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಪ್ರತಿಯೊಬ್ಬರು ನಿಮ್ಮ ಸತ್ಯವಾದಿಗಳನ್ನು ತೆರೆದಿದ್ರೆ ಗಮನಟ್ಟು ಕೇಳಿಸಿಕೊಳ್ಳಿ. ಈ 2 ವಾಕ್ಯ ಲೇಖನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಾನು ಕೊಟ್ಟಂತ ಈ ಒಂದು ವೇಳೆಯ ಆ ಪೀಠಿಕೆ ಅಥವಾ ನಾವು ಯಾರು ಎಂಬುದಾಗಿ ನೋಡುವಾಗ, ಯೋಹಾನ ಸುವಾರ್ತೆ ಎಂಬುದಾಗಿ ನಾವು 2ನೇ ಅಧ್ಯಾಯಕ್ಕೆ ಬಂದಂತ ತಕ್ಷಣ ನಾವು ನೆನೆಸಿಕೊಳ್ಳುವಂಥದ್ದು ಆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಮೊದಲನೇ ಅದ್ಭುತ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಈ ಸ್ಥಳದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ಹೋಗ್ತೀನಿ ನಾನು ಸ್ವಲ್ಪ ಊಟ ಮಾಡ್ಕೊಳ್ಳೋದು. ಇಲ್ಲ, ಟೈಮ್ ಆಯ್ತು ನಂಗೆ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಆಯ್ತು. ಸರಿ, ಹೆಂಗ್ ಗೊತ್ತಾ, ಮಾವರ ಮನೆಗೆ ಊಟ ತಗೊಂಡು ನಮ್ಮನೆಯಿಂದ. ದೇವರ ಸ್ತೋತ್ರ ಉಂಟಾಗಲಿ. ಈ ರಾತ್ರಿ ನಾವು ಕಲಿಯುವಂತಹದ್ದು ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾವನೆ, ಆ ನೀರನ್ನ ದ್ರಾಕ್ಷರಸವನ್ನು ಮಾಡುವಾಗ ಕೇವಲ ನೀರನ್ನ ಆ ಕಲ್ಲಿನ ಬಾನೆಗಳಲ್ಲಿ ಹೊಯ್ದಾಗ ಅದು ದ್ರಾಕ್ಷರಸ ಆಯ್ತು. ಆದ್ರೆ ಅದ್ಭುತ ಮಾಡಿದ್ದು ಯೇಸು ಸ್ವಾಮಿ. ಆದ್ರೆ ನೀರನ್ನು ತುಂಬಿಸಿದವರು ಯಾರು? ಇಲ್ಲಿ ಕಲಿಯುವಂಥದ್ದು ಅದ್ಭುತ ಮಾಡುವಂತ ಯೇಸು ಕ್ರಿಸ್ತನು ತಾನು ಮಾಡುವಂತ ಕೆಲಸಕ್ಕೆ, ತಾನು ನಡೆಸಿದ ಅದ್ಭುತಗಳಿಗೆ ಮನುಷ್ಯ ಮಾತ್ರದವರು ಯಾವ ಯೋಗ್ಯತೆ ಅಂತ ನಮ್ಮನ್ನ ತನ್ನ ಕೆಲಸದಲ್ಲಿ ಜೊತೆ ಕೆಲಸದವರಾಗಿ ನಮ್ಮನ್ನ ಆರಿಸಿಕೊಳ್ಳುತ್ತಿದ್ದಾನೆ. ಹಾಗಾದ್ರೆ ನಾವು ಯಾರು? ಆ ನೀರನ್ನ ದ್ರಾಕ್ಷರಸವಾಗಿ ಮಾಡಿದ ಮಹೋನ್ನತನಾದ ಕರ್ತನು ನೀರನ್ನ ತುಂಬಿಸುವುದಕ್ಕೆ ಆ ಬಾನೆಗಳಲ್ಲಿ, ಮತ್ತು ನೋಡುವಾಗ ಲಾಜರನು ಸತ್ತವನು ಉಣಲ್ಪಟ್ಟವನು ಎದ್ದು ಬಂದನು ಬಿಚ್ಚಿರಿ ಎಂಬುದಾಗಿ ಹೇಳ್ತಿದ್ದಾರೆ ಪ್ರೇರೆ. ಹಾಗಾದ್ರೆ ಅಲ್ಲಿ ಸಹ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ತನ್ನ ಕಾರ್ಯಗಳಲ್ಲಿ, ತನ್ನ ಕೆಲಸಗಳಲ್ಲಿ ನಮ್ಮನ್ನ ಜೊತೆ ಕೆಲಸರನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ಈ ಒಂದು ವಾಕ್ಯಗಳನ್ನು ಗಮನಿಸುವಾಗ, ನೀರನ್ನ ದ್ರಾಕ್ಷರಸವಾಗಿ ಮಾಡಿದಂತ ಸಂದರ್ಭವನ್ನ ಗಮನಿಸುವಾಗ ನಾವು ಬಹಳಷ್ಟು ಯೋಚನೆ ಮಾಡಿ, ಆತನೇ ದೇವರು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದಂತವನು, ಅನೇಕ ಅದ್ಭುತಗಳನ್ನು ಮಾಡಿದ ಕರ್ತನು ತಾನು ಮಾಡುವ ಪ್ರತಿ ಕೆಲಸದಲ್ಲಿ. ಯಾಕೆಂದ್ರೆ ನಾವು ಗಮನಿಸುವಾಗ ಈ ವಾಕ್ಯದಲ್ಲಿ ಕೆಲವು ಬಹಳಷ್ಟು ಸತ್ಯಗಳನ್ನ ಕಲಿತೇವೆ. ಒಂದು ವೇಳೆ ನೀವು ದಯಮಾಡಿ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 41ನೇ ವಾಕ್ಯವನ್ನು ಓದಿ. ಮಾರ್ಕನ ಬರೆದ ಸುವಾರ್ತೆ 41ನೇ ವಾಕ್ಯ, 6ನೇ ಅಧ್ಯಾಯದ 41ನೇ ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 41ನೇ ವಾಕ್ಯ. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು, ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲವನ್ನು ಜನರಿಗೆ ಹಂಚಿದನು. ಆಯ್ತು ನೋಡ್ಕೊಂಡು
ಒಳ್ಳೇದು. ದಯಮಾಡಿ ಕ್ಷಮಿಸಿ, ಇಲ್ಲಿ ಸ್ವಲ್ಪ ಜವಾಬ್ದಾರಿ ಕೆಲಸ ಇದೆ, ಅನೇಕ ಪ್ರಿಯರು ಬರ್ತಾ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗ್ಬಹುದು. ಇಲ್ಲಿ ಮೀಟಿಂಗ್ ನಡೆದ ಸ್ಥಳದಿದ್ದೇನೆ. ಪ್ರಿಯರೇ, ಈಗ 3 ವಾಕ್ಯಗಳನ್ನು ಓದಿಕೊಳ್ಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ನೀರನ್ನ ದ್ರಾಕ್ಷರಸವಾಗಿ ಮಾಡುವಾಗ ನೀರನ್ನ ತುಂಬಿರಿ, ಹಾಗೆಯೇ ಸತ್ತಂತ ಲಾಜರನು ಸಮಾಧಿ ಎದ್ದು ಬಂದಾಗ 11ನೇ ಅಧ್ಯಾಯದಲ್ಲಿ ಬಿಚ್ಚಿರಿ. ಮತ್ತು ಈಗ ಓದಿಕೊಂಡಂತ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಗಮನಿಸುವಾಗ ನೀವು ಜನರಿಗೆ ಹಂಚಿರಿ. ಈ 3 ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಆಧ್ಯಾತ್ಮಿಕವಾಗಿ ಆತ್ಮಿಕ ಬೆಳವಣಿಗೆ ಎಂಬ ಶೀರ್ಷಿಕೆಯನ್ನು ಇವತ್ತು ಸಂವರಣ ಕೊಟ್ಟಿದ್ದಾರೆ. ಆತ್ಮಿಕವಾಗಿ ನಾವು ಮತ್ತೊಬ್ಬರನ್ನ ಬೆಳೆಸಬೇಕಾದರೆ, ಆತ್ಮಿಕ ಬೆಳವಣಿಗೆ ಆಗಬೇಕಾದ್ರೆ, ಒಂದು ಮಗು ಹುಟ್ಟಿದಾಗ ಆ ಮಗು ದೇಹದಲ್ಲಿ ಬೆಳವಣಿಗೆ ಆಗಬೇಕಾದರೆ ಆ ಮಗುವಿಗೆ ಜನ್ಮ ನೀಡಿದಂತ ತಾಯಿ ಅದಕ್ಕೆ ಹಾಲನ್ನು ಕುಡಿಸ್ಬೇಕು, ಅದಕ್ಕೆ ಸ್ನಾನವನ್ನ ಮಾಡಿಸ್ಬೇಕು, ಅದನ್ನ ಪ್ರತಿನಿತ್ಯ ಆರೈಕೆ ಮಾಡಬೇಕು. ಬೇರೆ ಆ ತಾಯಿ ಮಗುವಿಗೆ ಆರೈಕೆ ಮಾಡದೆ ಹೋದರೆ ಹೇಗೆ ಆ ಮಗು ದೇಹದಲ್ಲಿ ಬಲಗೊಳ್ಳುವುದಿಲ್ಲವೋ, ಹೇಗೆ ಬೆಳವಣಿಗೆ ಆಗುವುದಿಲ್ಲವೋ, ಹಾಗೆಯೇ ದೇವರ ಮಕ್ಕಳೆಂಬ ಹೆಸರನ್ನ ಪಡೆದುಕೊಂಡಂತ ನಾವುಗಳು ಈ ಅಮೂಲ್ಯವಾದ ಕೆಲಸವನ್ನು ಮಾಡುವಾಗ ಪರಲೋಕದೊಡೆಯನು ಪಾಪಿಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನ ಕೆಲಸದಲ್ಲಿ ಪಾರ್ಟ್ನರ್ಶಿಪ್, ಅಂದ್ರೆ ಯೇಸು ಕ್ರಿಸ್ತನ ಸೇವೆಯಲ್ಲಿ, ಆತನ ತೋಟದಲ್ಲಿ ನಾವು ಜೊತೆ ಕೆಲಸದವರಾಗಿದ್ದೇವೆ. ಯಾಕೆಂದ್ರೆ ಯೇಸು ಸ್ವಾಮಿಯಲ್ಲಿ ಪ್ರಿಯರೇ ಗಮನಿಸ್ತೇವೆ, ಕೇವಲ ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಏನು ಇಲ್ಲದಂತ ಸ್ಥಳದಲ್ಲಿ ಮನ್ನವನ್ನು ಕೊಟ್ಟ ಕರ್ತನು ಆ ಬಾನೆಗಳಲ್ಲಿ ಯಾರು ನೀರು ತುಂಬದೇ ಇದ್ರು ಆತನ ದ್ರಾಕ್ಷರಸವನ್ನು ಮಾಡುವ ಶಕ್ತನು. ಆತ ದ್ರಾಕ್ಷರಸವನ್ನು ಹಾಗೆ ನೋಡಿ ಮಾಡಬಹುದು. ಆದರೆ ತಾನು ಮಾಡೋ ಪ್ರತಿಯೊಂದು ಕೆಲಸಗಳಲ್ಲಿಯೂ ಆಧ್ಯಾತ್ಮಿಕವಾದ ಪಾಠಗಳನ್ನ ಕಲಿಸುವುದಕ್ಕಾಗಿಯೂ ಮತ್ತು ಕರೆಯಲ್ಪಟ್ಟಂತ ಆರಿಸಲ್ಪಟ್ಟಂತ ನಮ್ಮನ್ನ ತನ್ನ ಜೊತೆ ಸೇವಕರನ್ನಾಗಿ, ಜೊತೆ ಕೆಲಸದವರಾಗಿ ಮಾಡೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುವುದನ್ನು ಗಮನಿಸ್ತಾ ಇದ್ದೇವೆ. ಹಾಗೆ ನಮ್ಗೆ ಗಮನಿಸುವಂಥದ್ದು ನಾವೆಷ್ಟು ಭಾಗ್ಯವಂತರು ನೋಡ್ರಿ. 3 ವಾಕ್ಯಗಳಲ್ಲಿ ಗಮನಿಸುವಾಗ ತುಂಬಿರಿ, ಬಿಚ್ಚಿರಿ, ಹಂಚಿರಿ. ಹಾಗಾದ್ರೆ ಆಧ್ಯಾತ್ಮಿಕವಾಗಿ ಮತ್ತೊಬ್ಬರನ್ನ ಬೆಳೆಸಬೇಕೆಂಬ ಹಂಬಲವುಳ್ಳಂತ ದೇವರ ಮಗನು ಮಗಳಾಗಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೇವೆ, ಏನ್ ತುಂಬಬೇಕು? ನೀರನ್ನ ತುಂಬಿರಿ. ಹಾಗಾದ್ರೆ ಯಾವುದು ಇವತ್ತು ನೀರಿಗೆ ಮತ್ತು ರೊಟ್ಟಿಗೆ ಹೋಲಿಕೆಯಾಗಿದೆ? ಶ್ರೇಷ್ಠವಾದ ಪರಿಶುದ್ಧವಾದ ವಾಕ್ಯವಲ್ಲವೇ ಪ್ರಿಯರೇ? ಹಾಗಾದ್ರೆ ಅನೇಕ ಬರಿದಾದಂತ ಆತ್ಮಗಳು, ಬರಿದಾದಂತ ವಾಕ್ಯ ಆ ಸಾರಾಂಶ ಇಲ್ಲದಂತ ಅನೇಕರಿಗೆ ನಾವು ವಾಕ್ಯವನ್ನ ಕಲಿತು ಅರಿತು ಅದನ್ನ ಬರಿದಾದ ಜೀವನದಲ್ಲಿ ವಾಕ್ಯ ಲೇಖನಗಳು ಇಲ್ಲದೆ, ವಾಕ್ಯದ ಒಂದು ಬೆಳಕು ಇಲ್ಲದೆ, ವಾಕ್ಯದ ಅರಿವಿಲ್ಲದೆ, ವಾಕ್ಯದ ಜ್ಞಾನವಿಲ್ಲದೆ ಇರುವಂತ ಅನೇಕರಿಗೆ ನಾವು ಕಲಿಯಲ್ಪಟ್ಟಂತ ವಾಕ್ಯಗಳನ್ನ ಅವರಿಗೆ ತಿಳಿಸಲ್ಪಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಪ್ರೇರೆ. ಅದನ್ನ ತುಂಬಿರಿ ಎಂಬುದಾಗಿ ನೋಡ್ತೇವೆ. ಬಿಚ್ಚಿರಿ. 2ನೇದಾಗಿ ನೋಡುವಾಗ ಲಾಜರನು ಅವನು ಸಮಾಧಿಯಿಂದ ಎದ್ದು ಬಂದಾಗ ಬಟ್ಟೆಯಿಂದ ಸುತ್ತಿದ್ದಾರೆ. ಹಾಗಾದ್ರೆ ಯೇಸು ಸ್ವಾಮಿ ಅವನಿಗೆ ಸಮಾಧಿಯಿಂದ ಎದ್ದು ಬಾ ಅಂತ ಹೇಳಿದಾಗ ಬಟ್ಟೆ ಬಿಚ್ಕೊಂಡು ಬರಕ್ ಆಗ್ತಿರ್ಲಿಲ್ವೋ? ಆಗ್ತಾ ಇತ್ತು. ಆದ್ರೆ ದೇವರು ಮಾಡುವ ಕೆಲಸದಲ್ಲಿ ಮತ್ತೆ ಮನುಷ್ಯರಾಗಿರೋ ನಾವು ಕೆಲಸ ಮಾಡ್ಬೇಕು. ಆತನ ಕೆಲಸದಲ್ಲಿ ಜೊತೆ ಕೆಲಸದವರು, ಪಾರ್ಟ್ನರ್ಶಿಪ್ ಎಂಬುದಾಗಿ ಒತ್ತಿ ನಾನು ಹೇಳ್ತೇನೆ. ಜೀವ ಕೊಟ್ಟವನು ಯೇಸು ಸ್ವಾಮಿ, ಸತ್ತವನನ್ನ ಬದುಕಿಸಿದಂತವನು ಯೇಸು ಸ್ವಾಮಿ. ಆದರೆ ಅವನಿಗೆ ಸುತ್ತಿದ್ದ ಬಟ್ಟೆಯನ್ನ ಬಿಚ್ಚಿದ್ದು ಯಾರು? ಬಿಚ್ಚಿರಿ, ಗಮನಿಸಿರಿ. ಮತ್ತು ರೊಟ್ಟಿಯನ್ನ ಈಗ ಓದಿಕೊಂಡಂತ ಆ ಒಂದು ಮಾರ್ಕನ ಸುವಾರ್ತೆ 9ನೇ ಲೂಕನ ಸುವಾರ್ತೆ ಮತ್ತು ಮಾರ್ಕನ ಸುವಾರ್ತೆ 2 ನೋಡುವಾಗ ಏನ್ ಮಾಡಿದ್ದಾನೆ ಆತನು? ಅಲ್ಲಿ ಗಮನಿಸುವುದಾದ್ರೆ ಪ್ರೇರೆ, ನಾವು 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಕೊಟ್ಟಾಗ ಪ್ರೇರೆ ಇಲ್ಲಿ ಸಹ ನೋಡ್ತೇವೆ, ಹಂಚಿರಿ, ಈ ಜನರ ಗುಂಪಿಗೆ ಹಂಚಿರಿ. ಹಾಗಾದ್ರೆ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತೊಬ್ಬರನ್ನ ಆತ್ಮಿಕವಾಗಿ ನಾವು ಬೆಳೆಸಬೇಕಾದ್ರೆ ದೇವ ಜನರಾಗಿರುವಂತ ನಾವುಗಳು ಈ 3 ಕಾರ್ಯಗಳನ್ನು, ಇನ್ನು ಅನೇಕ ಕಾರ್ಯಗಳುಂಟು, ಆದ್ರೆ ಕಲಿಯಬೇಕು, ಮಾಡಬೇಕು. ಈ ಕೆಲಸಗಳನ್ನ ಮಾಡುವಾಗ ತುಂಬಿದಾಗ, ಪರಿದಾದ ಜನರಿಗೆ ವಾಕ್ಯದಿಂದ ತುಂಬಿಸಿದಾಗ, ಮತ್ತು ಅನೇಕ ಕಷ್ಟಗಳಿಂದ, ಕಣ್ಣೀರಿನಿಂದ, ದುಃಖದಿಂದ, ಸೋಲಿನಿಂದ ಕಟ್ಟಲ್ಪಟ್ಟಂತ ಜನರು ನಮ್ಮೊಡನೆ ಇದ್ದಾರೆ. ಒಂದು ವೇಳೆ ಬಂಧುಗಳಾಗಿರಬಹುದು, ಅವರು ಸ್ನೇಹಿತರಾಗಿರಬಹುದು, ನಮ್ಮೊಟ್ಟಿಗೆ ಜೊತೆ ಕೆಲಸ ಮಾಡುವಂತ ಕೆಲಸದವರಾಗಿರಬಹುದು, ಅನೇಕ ನೆರವರವರಾಗಿರಬಹುದು. ಪ್ರೇರೆ ಭಯಂಕರವಾದ ಆ ಸೈತಾನನ ಕತ್ತಲೆಯಲ್ಲಿ ಕಟ್ಟಲ್ಪಟ್ಟವರಿಗೆ ಈಗ ಲಾಜರನ ಹಾಗೆ ಸುತ್ತಲ್ಪಟ್ಟು ಹೊರಗಡೆ ಬರದ ಹಾಗೆ ಒಂಟರಿತನ ಒಬ್ಬಂಟಿಗರಾಗಿ ನಿಂತಿರುವಾಗ ಭಯಂಕರದ ಕಣ್ಣೀರಿನಲ್ಲಿ ಸೋತು ಹೋದಂತವರನ್ನ ಬಿಚ್ಚಬೇಕು ಬಂಧನಗಳೆಂಬುದಾಗಿ ನೋಡ್ತಾ ಇದ್ದೇವೆ. ವಾಕ್ಯ ಹೇಳುತ್ತದೆ, ನೀವು ಭೂಲೋಕದಲ್ಲಿ ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದೆಂಬುದಾಗಿ ನೋಡ್ತೇವಲ್ಲ. ಹಾಗಾದ್ರೆ ಈ ರಾತ್ರಿ ಗಮನಿಸುವಾಗ ಬಿಚ್ಚಿರಿ, ಯಾವುದನ್ನ? ಸುತ್ತಲ್ಪಟ್ಟ ಅಥವಾ ಕಟ್ಟಲ್ಪಟ್ಟಂತ ಬದುಕಿನಲ್ಲಿ ಅನೇಕರು ಭಯಂಕರವಾದಂತ ಒಬ್ಬಂಟಿಗರಾಗಿ, ದಿಕ್ಕು ಯಾರು ಇಲ್ಲ,
ನನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ, ನನಗೆ ಯಾರು ಸಹಕಾರಿಗಳಿಲ್ಲ ಎಂಬುದಾಗಿ ಬೇರೆ ಅನೇಕರು ಕಣ್ಣೀರಿನಿಂದ ಕಟ್ಟಲ್ಪಟ್ಟಿದ್ದಾರೆ, ಸೋಲುಗಳಿಂದ ಕಟ್ಟಲ್ಪಟ್ಟಿದ್ದಾರೆ, ರೋಗಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಬಿಚ್ಚುವಂತ ಕೆಲಸವನ್ನ ನನ್ನ ನಿನಗೆ ಒಪ್ಪಿಸಿಕೊಟ್ಟಿದ್ದಾನೆ. ಪ್ರೇರೆ ಬರೆದಾದವರಿಗೆ ವಾಕ್ಯಗಳಿಂದ ತುಂಬಿಸಬೇಕು, ಕಟ್ಟಲ್ಪಟ್ಟಂತ ಜನರಿಗೆ ಬಿಚ್ಚಬೇಕು ಪ್ರೇರೆ. ಹಾಗೆ ಯಥಾರ್ಥವಾಗಿ ಆತನು ಕೊಟ್ಟಂತ ವಾಕ್ಯ ಲೇಖಗಳನ್ನು ಹಂಚಿರಿ ರೊಟ್ಟಿಗಳೆಂಬುದಾಗಿ ಹೇಳಿದಾಗ ನಾವು ಹಂಚಬೇಕಾಗಿದೆ ಪ್ರೇರೆ. ಹಾಗಾದ್ರೆ ಅವಿಶ್ವಾಸಿಯಾಗಿ ಒಂದು ಸಭೆಯಲ್ಲಿ ಒಬ್ಬ ಸುವಾರ್ತಿಕನಾಗಿ ಆಲೋಚನೆ ಮಾಡೋಣ. ಈ ರಾತ್ರಿ ನನಗೆ ಸಮಯದ ಕಾರಣ ನಾನು ಬೇಗ ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ವಿಶ್ವಾಸಿ ಆಧ್ಯಾತ್ಮಿಕ ಜೀವನದಲ್ಲಿ ಕರ್ತನ ಚಿತ್ತವಾದ್ರೆ ಬರುವ ವಾರದಲ್ಲಿ ಈ ಪಾಠವನ್ನು ಹೆಚ್ಚಿನ ಕಲಿಯೋಣ. ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಯೇಸು ಕ್ರಿಸ್ತನು ಮಾಡುವಂತ ತನ್ನ ಅದ್ಭುತ ಕೆಲಸಗಳಲ್ಲಿ ಆತನ ಕೆಲಸವನ್ನು ಒಪ್ಪಿಸಿಕೊಟ್ಟಿದ್ದಾನೆ. ನಾವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಿಸೋಣ ವಾಕ್ಯಗಳಿಂದ, ಅನೇಕರನ್ನ ಬಂಧಗಳಿಂದ ಬಿಚ್ಚೋಣ, ಅನೇಕರಿಗೆ ಯಥಾರ್ಥವಾಗಿ ವಾಕ್ಯವನ್ನು ಹಂಚಿ ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಕೆಲಸದವರಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಜೀವಿಸಿ ಆತನ ಕೃಪೆಯನ್ನು ಹೊಂದಿಕೊಳ್ಳೋಣ. ಕರ್ತನ ತಾನೇ ಈ ಚಿಕ್ಕ ಸಂದೇಶವನ್ನು ಆಶೀರ್ವಾದ ಮಾಡ್ಲಿ. ದಯಮಾಡಿ ಕ್ಷಮಿಸಿ.